ಒಂದು ದಿವಸ ಒಂದು ಊಟಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ತಟ್ಟೆ ಇಟ್ಕೊಂಡು ನಿಂತಾಗ ಯಾರೋ ಬಂದು ತಳ್ಬಿಟ್ರು, ಏನೋ ಇಲ್ಲಿ ನಿಂತಿದ್ದಿ ಅಂತೇಳಿ. ಪ್ಲೇಟ್ ಕೆಳಗೆ ಬಿತ್ತು. ಆ ಪ್ಲೇಟ್ ಕೆಳಗೆ ಬಿದ್ದು ಅನ್ನೆಲ್ಲ ನೆಲದಲ್ಲಿ ಬಿತ್ತು. ಇದು ನನಗೆ ಸಿಕ್ಕಿದ ಭಾಗ್ಯ ಅಂತೇಳಿ ಅಲ್ಲೇ ಕೂತ್ಕೊಂಡು ಆ ಎಲ್ಲ ಅನ್ನನ ಪ್ಲೇಟ್ನಲ್ಲಿ ಹಾಕಿ ತಾನೇ ಖುದ್ದಾಗಿ ತಿಂತಾ ಹೋದ್ರು. ಅವರಿಗೆ ಎಂಥ ಪಾತ್ರ ಸಿಗ್ತಾ ಇತ್ತು ಅಂದರೆ ಯಾರೂ ಒಪ್ಪದಿರುವಂಥ, ರಿಜೆಕ್ಟ್ ಮಾಡಿರೋಂಥ ಪಾತ್ರಗಳು ಸಿಗ್ತಾ ಇತ್ತು. ಹೋದಾಗ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು ಪ್ರೊಡ್ಯೂಸರ್ ಮನೆಗಳಿಗೆ. ಹೋದಾಗ ಪ್ರೊಡ್ಯೂಸರ್ ಬಾಗಿಲು ತೆಗೆದುಬಿಟ್ಟು, ಬೇತಾಳನ್ನ ಕರ್ಕೊಂಡು ಬಂದಿದೆಯಲ್ಲ ಅಮ್ಮ, ಇವನಿಗೆ ಹೇಗೆ ಆ್ಯಕ್ಟ್ ಮಾಡಿಸೋದು? ದರ್ಶನ್ ಅಲ್ಲಿ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಪಾರ್ವತ ಮನೆಗೆ ಒಂದು ಯೋಚನೆ ಬಂತು. ಹೇಗೂ ತೂಗುದೀಪ ಶ್ರೀನಿವಾಸ್ ಅವರ ಮಗ ನಮ್ಮ ಜೊತೆ ತುಂಬಾ ಸಿನಿಮಾದಲ್ಲಿ ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾರೆ, ಹೊಸ ಕ್ಯಾಮರಾ ತರಿಸಿ ಅದರ ಇನ್ಚಾರ್ಜ್ ದರ್ಶನಿಗೆ ಕೊಡ್ಬಿಡೋಣ ಅಂತ. ಇದು ಪಾರ್ವತಮ್ಮನ ಯೋಚನೆ. ಎಲ್ಲರೂ ಪರಭಾಷೆ ಅಂತ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ದರ್ಶನ ಯಾಕೆ ಹೋಗಿಲ್ಲ? ಬೇರೆ ಭಾಷಾ ಸಿನಿಮಾದಲ್ಲಿ ಯಾಕೆ ಮಾಡ್ಲಿಕ್ಕೆ ಹೋಗಿಲ್ಲ? ಇಲ್ಲ ಅಣ್ಣ, ನಾನು ಖಂಡಿತ ಹೋಗಲ್ಲ. ನನಗೆ ಈ ಚಿತ್ರರಂಗ ಎಲ್ಲವನ್ನು ಕೊಟ್ಟಿದೆ. ಯಾವುದು ಬಯಸಿದ್ದೇನೋ ಅದೆಲ್ಲ ಕೊಟ್ಟಿದೆ, ಬಯಸದೇ ಇರೋದನ್ನು ಕೊಟ್ಟಿದೆ. ಅಲ್ಲೋಗಿ ನಾನು ಇನ್ನೇನು ಕಡ್ದು ಕಟ್ಟಾಕಬೇಕಿದ್ದೇನಿಲ್ಲ ಅಂತ ನನ್ನ ಹತ್ರ ಹೇಳಿ. 20 ವರ್ಷ ಒಂದೇ ಒಂದು ಪೈಸೆ ದುಡಿಮಿಲ್ಲದೆ ಜೀವನ ಮಾಡುವಷ್ಟು ನನ್ನ ಹತ್ರ ಇದೆ ಈಗ ಅಂತ. ಏನು ಮಾಡೋದು? ಕೆಲಸ ಇಲ್ಲ. ನೀನಾಸಮಿಂದ ಬಂದಾಯಿತು ದರ್ಶನ್, ಬೇರೆ ಕೆಲಸ ಇಲ್ಲ, ಏನು ಮಾಡೋದು ಅಂತ ಹೇಳಿದಾಗ ಅಲ್ಲಿ ನಮ್ಮ ಗೌರಿಶಂಕರ್ ಕ್ಯಾಮರಾಮ್ಯಾನ್ ರಾಜ್ಕುಮಾರ್ಗೆ ತುಂಬ ಹತ್ತಿರ ಇದ್ದವರು, ಅಲ್ಲಿಗೆ ಅವರನ್ನು ಸೇರಿಸಿದರು ಕ್ಯಾಮರಾ ಅಸಿಸ್ಟೆಂಟಾಗಿ. ಈಗ ಬರ್ತಾ ಇರೋದು ಲೈಟ್ ಬಾಯ್ ಅಂತೇಳಿ, ಲೈಟ್ ಬಾಯ್ ಎಲ್ಲ ಕ್ಯಾಮರಾ ಅಸಿಸ್ಟೆಂಟಾಗಿ ಸೇರಿಸಿದರು. ಅಲ್ಲಿ ಕೆಲಸ ಮಾಡ್ತಾ ಒಂದು ದಿವಸ ಒಂದು ಊಟಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ, ಒಂದು ತಟ್ಟೆ ಹಿಡ್ಕೊಂಡು. ಇದು ಸಾಮಾನ್ಯವಾಗಿ ನಡೀತಾ ಇರೋದು. ತಟ್ಟೆ ಹಿಡ್ಕೊಂಡು ನಿಂತಾಗ ಯಾರೋ ಬಂದು ತಳ್ಬಿಟ್ರು, ಏನೋ ಇಲ್ಲಿ ನಿಂತಿದ್ದಿ ಅಂತೇಳಿ ಹೇಳ್ಕೊಂಡು. ತಳೆದಾಗ ಪ್ಲೇಟ್ ಕೆಳಗೆ ಬಿತ್ತು. ಯಾವುದಕ್ಕೂ ಊಟ ಹಾಕುವಂಥ ಪ್ಲೇಟು ಕೈಯಿಂದ ತಪ್ಪಿ ಕೆಳಗೆ ಬಿತ್ತಲ್ಲ ಅಂತೇಳಿ ಬೇಜಾರಿನಲ್ಲಿ ಯೋಚನೆ ಮಾಡಿ ಮತ್ತೆ ಈಚೆ ಬಂದು ಇನ್ನೊಂದು ಪ್ಲೇಟಲ್ಲಿ ಊಟ ತಗೊಂಡು ಬಂದು ಇನ್ನೊಂದು ಚೇರಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಹೊರಟರು. ಆಗ ಇನ್ನೊಬ್ಬ ಬಂದು ಚೇರನ್ನು ಎಳೆದ್ಬಿಟ್ಟ. ಚೇರ್ ಎಳೆದಾಗ ಆ ಪ್ಲೇಟ್ ಕೆಳಗೆ ಬಿದ್ದು ಅನ್ನೆಲ್ಲ ನೆಲದಲ್ಲಿ ಬಿತ್ತು. ಇದು ನನಗೆ ಸಿಕ್ಕಿದ ಭಾಗ್ಯ ಅಂತೇಳಿ ಅಲ್ಲೇ ಕೂತ್ಕೊಂಡು ಆ ಎಲ್ಲ ಅನ್ನನ ಪ್ಲೇಟ್ನಲ್ಲಿ ಹಾಕಿ ತಾನೇ ಖುದ್ದಾಗಿ ತಿಂತಾ ಹೋದರು ದರ್ಶನ್. ಇದು ದರ್ಶನ್ ಅವರ ಬದುಕಿನ ಹಲವು ಮುಖಗಳಲ್ಲಿ ಇದು ಒಂದು. ಅಂಥ ದರ್ಶನ್ ಈಗ ಡೆವಿಲ್ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಡೆವಿಲ್ಗೆ ಬರ್ತೀನಿ, ಹೀಗೆ ಆಚೆಯಿಂದ ಈಚೆಗೆ ನಾನು ಹೋಗ್ತಾ ಇರ್ತೀನಿ. ಸೊ ಡೆವಿಲ್ ಯಾವ ರೀತಿ ಶೂಟ್ ಮಾಡ್ತಾ ಇದ್ದಾರಂದರೆ ಅಲ್ಲಿ ತುಂಬ ಅದ್ಭುತವಾದ ಪರ್ಫಾಮೆನ್ಸ್ ಬರ್ತಾಯಿದೆ ಥಾಯ್ಲ್ಯಾಂಡ್ನಲ್ಲಿ. ಇದು ಡೆವಿಲ್. ಈಗ ಇನ್ನೊಂದು ವಿಚಾರಕ್ಕೆ ಬರೋದಿದ್ದರೆ, ಸಿಗರೇಟ್ ಸೇದುವಂಥ ಅಭ್ಯಾಸ ಇದೆ ದರ್ಶನ್ಗೆ. ಸೇದುವಾಗ ಅವರ ಹಳೆಯ ನಿರ್ಮಾಪಕರು, ಯಾರು ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರು ಏನಾದರೂ ಅಲ್ಲಿ ಬಂದು ಫಸ್ಟ್ ಫಿಲ್ಮ್ ದರ್ಶನ್ ಆ್ಯಕ್ಟ್ ಮಾಡಿರುವಂಥ ಫಸ್ಟ್ ಫಿಲ್ಮ್ ಹೀರೋ ಆಗಿ, ಅವರ ಪ್ರೊಡ್ಯೂಸರ್ ರಾಮಮೂರ್ತಿ ಅಂತೇಳಿ, MGR ಅಂತ ಹೇಳ್ತೀವಿ ನಾವು, MG ರಾಮಚಂದ್ರ ಅಲ್ಲ, MG ರಾಮಮೂರ್ತಿ ಅಂತೇಳಿ. ಅವರು ಏನಾದರೂ ಹತ್ತಿರ ಬಂದರೆ ಸಿಗರೇಟ್ ತಕ್ಷಣ ಕೆಳಗಾಗ್ತಾಯಿದ್ರು. ಒಂದು ದಿವಸ ನಾನು ಪಕ್ಕದಲ್ಲಿರುವಾಗಲೇ ಅದನ್ನು ಮಾಡಿದರು. ನಾನು ಕೇಳಿದೆ, ದರ್ಶನ್ ಯಾಕೆ ಇದು ಸೇರ್ಬೋದಲ್ಲ, ಏನು ನಿಮಗೆ ಅನ್ಸೋದು? ಇಲ್ಲ ಅನ್ನದಾತ್ರ ಅವರು, ನನಗೆ ಅನ್ನ ಕೊಟ್ಟವರು ಅವರು. ಯಾರೇ ಬಂದು ನಾನು ಸಿಗರೇಟ್ ಸೇರ್ತಾ ಇರ್ಬೋದು, ಆದರೆ ರಾಮಮೂರ್ತಿ ಅವರು ಬಂದಾಗ ನಾನು ಸಿಗರೇಟ್ ಸೇದಲ್ಲ, ಅಲ್ಲೇ ಬಿಸಾಡ್ತೀನಿ ಅಂಥೇಳಿ ನನ್ನ ಎದುರೇ ನಡೆದಿರೋ ಘಟನೆ ಇದು. ಇದಕ್ಕೂ ಮೊದಲು ಅಂಬಿಕಾ, ಮಹಾಭಾರತ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದು ದರ್ಶನ್ ಅವರು. ಅವರಿಗೆ ಎಂಥ ಪಾತ್ರ ಸಿಗ್ತಾಯಿತ್ತು ಅಂದರೆ ಯಾರೂ ಒಪ್ಪದಿರುವಂಥ, ರಿಜೆಕ್ಟ್ ಮಾಡಿರೋಂಥ ಪಾತ್ರಗಳು ಸಿಗ್ತಾಯಿತ್ತು. ಹೋದಾಗ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಪ್ರೊಡ್ಯೂಸರ್ ಮನೆಗಳಿಗೆ. ಹೋದಾಗ ಪ್ರೊಡ್ಯೂಸರ್ ಬಾಗಿಲು ತೆಗೆದುಬಿಟ್ಟು, ಬೇತಾಳನ್ನು ಕರ್ಕೊಂಡು ಬಂದಿದೆಯಲ್ಲ ಅಮ್ಮ, ಇವನಿಗೆ ಹೇಗೆ ಆ್ಯಕ್ಟ್ ಮಾಡಿಸೋದು ಅಂಥೇಳಿ ಲೇವಡಿ ಆಡ್ಬಿಡ್ತಿದ್ರು. ಬೇತಾಳ, ಆಗಿನ ಬೇತಾಳ ಈಗ 6 ಅಡಿ ಕಟೌಟ್ ಬದಲಾಗಿದೆ, ಕಾಲ ಬದಲಾಗಿದೆ. ಅವ್ರಿಗೆ ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ ಈತ 6 ಅಡಿ ಕಟೌಟ್ ಆಗ್ತಾನೆ ಅಂತೇಳಿ. ಬೇತಾಳ ಅಂತೇಳಿ ಹೇಳಿ ಅವನು ರಿಜೆಕ್ಟ್ ಮಾಡಿದವರು ತುಂಬ ಜನ ಇದ್ದಾರೆ. ಈಗ ಕಾಲ್ ಶೀಟ್ಗೆ ಬೇಕಾಗಿ ಈಗ ಪರದಾಡುವಂಥ ಪರಿಸ್ಥಿತಿ ಬಂದರೆ ಎಷ್ಟು ಕೋಟಿ ಅವರ ಸಂಭಾವನೆ ಅಂತ ಗೊತ್ತಿಲ್ಲ. ಇನ್ನೊಂದು ವಿಷಯ ಏನಂದರೆ, ತೂಗುದೀಪ ಶ್ರೀನಿವಾಸ್ ಅವರು ಕಿಡ್ನಿ ಫೇಲಿಯರ್ ಆಗಿ ಆಸ್ಪತ್ರೆಗೆ ಓಡಾಡ್ತಾ ಇರುವಾಗ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ದು ಪಾರ್ವತಮ್ಮ. ಯಾವ ಸಂದರ್ಭದಲ್ಲೂ ನೀನು ಬೇಜಾರು ಮಾಡ್ಕೋಬೇಡ, ನಾನಿದ್ದೀನಿ ಅಂತೇಳಿ ಧೈರ್ಯ ಕೊಟ್ಟು ಕಿಡ್ನಿ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟ ತುಂಬ ಅಮೌಂಟನ್ನು ಪಾರ್ವತಮ್ಮ ಕೊಟ್ಟಿರೋದು.
ಆಮೇಲೆ ಈಗಿನ ಮನೆ ಅಂದರೆ ಹಳೆಯದಾಗಿ ಇಲ್ಲಿ ಮೈಸೂರಿನಲ್ಲಿ ಕಟ್ಟಿರುವಂಥ ಸಿದ್ಧಾರ್ಥ ಲೇಔಟ್ನಲ್ಲಿ ಕಟ್ಟಿರುವಂಥ ಮನೆ. ಆ ಮನೆಗೆ ಹೆಸರಿಟ್ಟಿರೋದು ಮೂಪ ಕೃಪಾ ಅಂತೇಳಿ. ಮೂಪ ಮುತ್ತುರಾಜ್ ಪಾರ್ವತಮ್ಮ ಕೃಪಾ ಅಂತೇಳಿ. ತೂಗುದೀಪ ಶ್ರೀನಿವಾಸ್ ಮನೆ ಕಟ್ಟಲಿಕ್ಕೆ ಹೊರಟ್ಬಿಟ್ರು, ಬಟ್ ಮಧ್ಯದಲ್ಲಿ ದುಡ್ಡಿನ ಸಮಸ್ಯೆ ಬಂತು. ಆಗ ಹೆಲ್ಪ್ ಮಾಡಿದ್ದು ಮತ್ತೆ ಇದೇ ಪಾರ್ವತಮ್ಮ. ಅಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಇದೆ, ಏನಂದರೆ ಅಂಥ ಪಾರ್ವತಮ್ಮ ಫ್ಯಾಮಿಲಿಯನ್ನು ಅಥವಾ ರಾಜ್ಕುಮಾರ್ ಫ್ಯಾಮಿಲಿಯನ್ನು ದರ್ಶನ್ ಯಾಕೆ ಹೇಟ್ ಮಾಡ್ತಾರೆ ಅಂತ. ಇದು ತುಂಬ ಸೂಕ್ಷ್ಮವಾದ್ದು. ಅದು ದರ್ಶನ್ ಅಲ್ಲಿ ಕ್ಯಾಮರಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದಾಗ ಪಾರ್ವತಮ್ಮನಿಗೆ ಒಂದು ಯೋಚನೆ ಬಂತು, ಹೇಗೂ ತೂಗುದೀಪ ಶ್ರೀನಿವಾಸ್ ಅವರ ಮಗ ನಮ್ಮ ಜೊತೆ ತುಂಬ ಸಿನಿಮಾದಲ್ಲಿ ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾರೆ ತೂಗುದೀಪ ಶ್ರೀನಿವಾಸ್. ಈ ಕಾರಣಕ್ಕಾಗಿ ಒಂದು ಹೊಸ ಕ್ಯಾಮ್ರಾ ತರಿಸೋಣ. ಹೊಸ ಕ್ಯಾಮ್ರಾ ತರಿಸಿ ಅದರ ಇನ್ಚಾರ್ಜ್ ದರ್ಶನಿಗೆ ಕೊಡ್ಬಿಡೋಣ ಅಂತ ಇದು ಪಾರ್ವತಮ್ಮನ ಯೋಚನೆ ಇತ್ತು. ಆದರೆ ಅದು ತಪ್ಪು ತಿಳುವಳಿಕೆಗೆ ಕಾರಣ ಆಯಿತು. ಯಾಕಂದರೆ ನನ್ನನ್ನು ಕ್ಯಾಮರಾಮ್ಯಾನ್ ಆಗಿ ಮಾಡಿ ಪುನೀತನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ತಲೆಯೊಳಗೆ ಒಂದು ಹುಳ ಹೋಯಿತು ದರ್ಶನ್ ಅವರಿಗೆ. ಆ ಹುಳ ಅದು ಈಗಲೂ ಇದೆಯೋ ಅದೇನೋ ಗೊತ್ತಿಲ್ಲ. ಬಟ್ ಆ ಫ್ಯಾಮಿಲಿ ತೂಗುದೀಪ ಫ್ಯಾಮಿಲಿಗೆ ಸಹಾಯ ಮಾಡಿದ್ದು ಜನಜನಿತ ಎಲ್ರಿಗೂ ಗೊತ್ತಿರೋದೆ. ಇದನ್ನು ನಮ್ಮ ಮೀನಾ ತೂಗುದೀಪ ಅವರು, ತೂಗುದೀಪ ಶ್ರೀನಿವಾಸ್ ಅವರ ಮಿಸಸ್, ಘಂಟಾಘೋಷವಾಗಿ ಹೇಳ್ತಾರೆ, ಅದರಲ್ಲೇನು ಅನುಮಾನನೇ ಇಲ್ಲ. ಮೀನಮ್ಮ ಅಂತ ಹೇಳಿದಾಗ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗ್ತಾಯಿದೆ. ಇದನ್ನು ಮೀನಮ್ಮ ನನ್ನ ಹತ್ರ ಖುದ್ದಾಗಿ ಹೇಳಿರೋದು. ಅವರು ಬಾಬ್ ಮಾಡಿಸ್ತಾ ಇದ್ದಾರೆ, ಹೇರ್ ಕಟ್. ಕವಿರಾಜ್ ಸಿನಿಮಾ ಒಂದು ಮಾಡಿದರು, ಮದುವೆ ಏನೋ ಒಂದು ಟೈಟ್ಲ್. ಆ ಸಿನಿಮಾದ ಶೂಟಿಂಗ್ಗೆ ನಾನು ಹೋಗಿದ್ದೆ. ಹೋದಾಗ ಅಲ್ಲಿ ಕೂತ್ಕೊಂಡಿದ್ದರು ಮೀನಮ್ಮ, ಕರೆದ್ರು. ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಬಾಬ್ ಯಾಕೆಮ್ಮ, ಒಂದು ಒಳ್ಳೆ ಕೂದಲೆಲ್ಲ ಇತ್ತಲ್ಲ, ಹೇರ್ ಸ್ಟೈಲೇ ನಿಮ್ಮದು ಬೇರೆ ರೀತಿಯಲ್ಲಿತ್ತು, ಉದ್ದ ಕೂದಲಾಗಿ ರೇಷ್ಮೆ ಕೂದಲು. ಆಗ ಅವರು ಒಂದು ಇನ್ಸಿಡೆಂಟ್ ಹೇಳಿದರು, ಅದು ನನಗೆ ಶಾಕಿಂಗ್ ಇನ್ಸಿಡೆಂಟ್. ಏನಂದರೆ ತೂಗುದೀಪ ಶ್ರೀನಿವಾಸ್ ಅವರು ಮೈಸೂರಿನ ಏರಿಯಾದಲ್ಲೆಲ್ಲಾದರೂ ಶೂಟಿಂಗ್ ಇದ್ದರೆ ರಾತ್ರಿ ಬರುವಾಗ ಮೈಸೂರು ಮಲ್ಲಿಗೆ ತರ್ತಾ ಇರಲಿಲ್ಲ, ಮಂಗಳೂರು ಮಲ್ಲಿಗೆಯನ್ನು ಹುಡ್ಕೊಂಡೋಗಿ ತರ್ತಾಯಿದ್ರು. ಆ ಮಂಗಳೂರು ಮಲ್ಲಿಗೆಯನ್ನು ತಂದು ತಾವೇ ಖುದ್ದಾಗಿ ಮೀನಾ ಅವರ ಉದ್ದವಾದ ಜಡೆಗೆ ಮುಡಿಸ್ತಾಯಿದ್ರು. ಅವರು ಮುಡಿಸೋದು ಮಾತ್ರ ಅಲ್ಲ, ಅವ್ರು ಸಿನಿಮಾದವ್ರು ತಾನೇ ಒಂದು ಹಾಡು ಆಡ್ತಾಯಿದ್ರಂತೆ. ಇದನ್ನೆಲ್ಲ ಮೀನಮ್ಮ ನನ್ನ ಹತ್ರ ಹೇಳಿರೋದು. ಅದು ಯಾವ ಹಾಡು ಅಂದರೆ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ. ಅಲ್ಲಿ ನಾಯಕ ನಾಯಕಿ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ರೋ ಅದೇ ರೀತಿ ಇವರು ಡ್ಯಾನ್ಸ್ ಮಾಡಿರ್ತಾರೆ ಮನೆಯೊಳಗಿನ ಸೀನು. ನನಗೆ ಕಣ್ಣಿಗೆ ಕಟ್ಟೋಂಗೆ ಮೀನಮ್ಮ ಹೇಳಿದರು. ಸೊ ಕಿಡ್ನಿ ಫೇಲಿಯರ್ ಆಗಿ ತೂಗುದೀಪ ಶ್ರೀನಿವಾಸ್ ಹೋದರು. ಹೋದ ಮೇಲೆ ಅವರಿಲ್ಲದ ಈ ಕೂದಲು ನನಗೆ ಯಾಕೆ ಅಂತ ಮಕ್ಕಳ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಸೀದಾ ಹೋಗ್ಬಿಟ್ಟು ಸೆಲೂನಲ್ಲಿ ಕಟ್ ಮಾಡ್ಕೊಂಡು ಬಂದುಬಿಟ್ರು ಬಾಬು. ಮುಂದೆ ಯಾರು ಹೂ ಮುಡ್ಸೋದು ನನಗೆ ಅಂಥೇಳಿ ಹೇಳೋ ಒಂದು ಸೆಂಟಿಮೆಂಟ್, ಇಮೋಷನಲ್ ಆಗಿ ಅವರು ಕಟ್ ಮಾಡಿ ಬಂದಿದ್ದು. ಇದು ಈಗಲೂ ನೀವು ನೋಡ್ತಾ ಇರೋದು ಅದೇ ಬಾಬು ಕಟ್ ಮಾಡಿರುವಂಥ ಮೀನಮ್ಮನ ನೆನಪೇಡಿ. ಮೊದಲು ನಾವು ನೋಡಿದ ಮೀನಮ್ಮ ಬೇರೆ, ಈಗ ನೋಡ್ತಿರುವ ಮೀನಮ್ಮ ಬೇರೆ. ಅಂದರೆ ಹೇರ್ ಸ್ಟೈಲಿಗೆ ಸಂಬಂಧಪಟ್ಟು ಮಾತ್ರ ನಾನು ಹೇಳ್ತಾ ಇರೋದು. ಹೇಗಿದೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ಅದನ್ನು ನನ್ನ ಹತ್ರ ಹೇಳುವಾಗಲೂ ಅವರು ನಾಚಿಕೊಂಡು ನೀರಾಗ್ಬಿಟ್ರು. ತೂಗುದೀಪ ಶ್ರೀನಿವಾಸ್ ಅವರು ಈ ರೀತಿ ನನ್ನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇಡೀ ಹಾಲ್ ತುಂಬ ಅಂತೇಳಿ ಹೇಳುವಾಗ ಹಳೆದೆಲ್ಲ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಅವ್ರಿಗೆ ನೆನಪಾಯ್ತಾನೋ. ಇದು ಒಂದು ಅದ್ಭುತವಾದ ಇನ್ಸಿಡೆಂಟ್ ನಾನು ಖುದ್ದು ಮೀನಮ್ಮನಿಂದ ಕೇಳಿರೋದು. ಎಲ್ಲರೂ ಪರಭಾಷೆ ಅಂತ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ದರ್ಶನ ಯಾಕೆ ಹೋಗಿಲ್ಲ ಅಂತ ಒಂದು ದಿವಸ ಕೇಳಿದೆ, ಯಾಕೆ ನೀವು ಬೇರೆ ಭಾಷಾ ಸಿನಿಮಾದಲ್ಲಿ ಯಾಕೆ ಮಾಡಲಿಕ್ಕೆ ಹೋಗಿಲ್ಲ ಅಂತ. ಇಲ್ಲಣ್ಣ, ನಾನು ಖಂಡಿತ ಹೋಗಲ್ಲ. ನನಗೆ ಈ ಚಿತ್ರರಂಗ ಎಲ್ಲವನ್ನು ಕೊಟ್ಟಿದೆ. ಎಲ್ಲವನ್ನಂದರೆ ನಾನು ಯಾವುದು ಬಯಸಿದ್ದೇನೋ ಅದೆಲ್ಲ ಕೊಟ್ಟಿದೆ, ಬಯಸದೇ ಇರೋದನ್ನು ಕೊಟ್ಟಿದೆ. ತುಂಬ ಆರಾಮಾಗಿದ್ದೀನಿ. ಅಲ್ಲೋಗಿ ನಾನು ಇನ್ನೇನು ಕಡ್ದು ಕಟ್ಟಾಕಬೇಕಿದ್ದೇನಿಲ್ಲ ಅಂತ ನನ್ನ ಹತ್ರ ಹೇಳಿದರು. ಆಮೇಲೆ 20 ವರ್ಷ ಒಂದೇ ಒಂದು ಪೈಸೆ ದುಡಿಮೆ ಇಲ್ಲದೆ ಜೀವನ ಮಾಡುವಷ್ಟು ನನ್ನ ಹತ್ರ ಇದೆ ಈಗ ಅಂತ ನನಗೆ ಆಶ್ಚರ್ಯ ಆಗೋಯಿತು. ಹಿಂಗೆಲ್ಲ ನಡೀತಾ ಇದೆಯಾ ಲೈಫಲ್ಲಿ? 20 ಇಯರ್ಸ್ ಒಂದು ಪೈಸೆ ದುಡಿಮೆ ಇಲ್ಲದೆ ನಾನು ಬದುಕಬಲ್ಲೆ ಅಂತ ಈ ಮಾತನ್ನು ಹೇಳಿದೆ. ಅಷ್ಟು ಕನ್ನಡ ಚಿತ್ರರಂಗ ನಾನು ನೋಡ್ಕೊಂಡಿರುವಾಗ, ನನ್ನನ್ನು ಸಾಕಿರುವಾಗ, ಈ ಕನ್ನಡ ಮನನ್ನು ಬಿಟ್ಟು ನಾನು ಬೇರೆಲ್ಲೇ ಹೋಗಬೇಕು?
ಎಂಬುದು ದರ್ಶನ್ ಅವರ ಪ್ರಶ್ನೆ. ನಾನೊಂದು ದಿವಸ ರಾಜಾಜಿನಗರದ ಅವರ ಮನೆಗೆ ಹೋಗಿದ್ದೆ, ದರ್ಶನ್ ಅವರ ಮನೆಗೆ ಹೋಗಿರುವಾಗ ಅಲ್ಲಿ ಎಲ್ಲ ಕಡೆ ಪಕ್ಷಿಗಳಿರ್ತದೆ, ಓಡಾಡ್ತದೆ, ಅದು ಪಾಡಿ ಅದು ಪಕ್ಷಿಧಾಮ ಅಂತೇಳಿ ಹೇಳ್ಬೋದು, ಅಷ್ಟು ಚೆನ್ನಾಗಿ ಸಾಗಿಸಿದ್ರು. ಅದರಲ್ಲಿ ಒಂದೇ ಒಂದು ದೊಡ್ಡ ಪಕ್ಷಿ, ಅದಕ್ಕೇನೋ ಹೆಸರು ಹೇಳ್ತಾರಪ್ಪ, ಇಷ್ಟು ದೊಡ್ಡ ಕೊಕ್ಕು, ತುಂಬ ಎತ್ತರ. ಅದು ದರ್ಶನ್ ಬಿಟ್ಟಿರಲ್ಲ, ದರ್ಶನ್ ಮನೇಲಿದ್ದರೆ ದರ್ಶನ್ ಜೊತೆನೇ ಇರೋದು. ಎಷ್ಟು ಅಂದರೆ ಬಾತ್ರೂಮಿಗೆ ಹೋದರೆ ಬಾತ್ರೂಮಿಗೆ ಅದು ಹೋಗಲೇಬೇಕಂತೆ, ಇಲ್ಲಾಂದರೆ ಅದು ಕೊಕ್ಕಿಂದ ಹೊಡೆದು ಗಲಾಟೆ ಮಾಡ್ತಾ ಇರ್ತದೆ. ಇಂಥ ಪಕ್ಷಿ ಅದು. ಅದರ ಗಲಾಟೆ ಜಾಸ್ತಿ ಆಗೋಯ್ತು, ಇದು ನನ್ನನ್ನು ಬಿಡಲ್ಲ ಇದು ಅಂಥೇಳಿ ದರ್ಶನ್ ಯೋಚನೆ ಮಾಡಿ ಏನು ಮಾಡಿದರು, ಆ ಪಕ್ಷಿಯನ್ನು, ಆ ದೊಡ್ಡ ಪಕ್ಷಿ, ಅದಕ್ಕೆ ಆಸ್ಟ್ರೇಲಿಯಾ ಪಕ್ಷಿ ಇರಬೇಕದು, ಕಣ್ಣಲ್ಲಿ ಕಾಣ್ತಾ ಇದೆ ಅಂಥದ್ದು, ಅದನ್ನು ಇನ್ನೊಬ್ಬ ಗೆಳೆಯನಿಗೆ ಕೊಟ್ಬಿಟ್ರು. ಇದರ ತೊಂದರೆ ಇದನ್ನು ನನಗೆ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ತೊಂದರೆ ಮಾಡಲಿಕ್ಕೆ ಹೊರಟದು. ಊಟಕ್ಕೆ ಕೂತ್ಕೊಂಡಲ್ಲೇ ಅದು ಕೊಕ್ಕ ಹಾಕೋದು ಇದೆಲ್ಲ ಗಲಾಟೆ ಆಗಿದ್ದು ಸ್ನೇಹಿತನಿಗೆ ಕೊಟ್ಬಿಟ್ರು. ಅವನು ಖುಷಿಯಲ್ಲಿ ತೊಗೊಂಡೋದು, ದರ್ಶನ್ ಕೊಟ್ಟಂಥ ಪಕ್ಷಿ ಅಲ್ವಾ ಅಂಥೇಳಿ ಮನೆಗೆ ತೊಗೊಂಡೋದ್ರೆ 1 ತಿಂಗಳಾಯಿತು, 2 ತಿಂಗಳಾಯಿತು, ಅವನೊಂದು ಏನು ಇದಿಲ್ಲ, ಗಲಾಟೆ ಮಾಡಲಿಲ್ಲ ಅದು, ಆ ಪಕ್ಷಿ ಗಲಾಟೆನೇ ಮಾಡಿಲ್ಲ. ಇದು ಯಾಕೆ, ಏನು ಫೋನ್ ಮಾಡಿ ನನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂಥೇಳಿ ಮತ್ತು ಇವನು ಫೋನ್ ಮಾಡಿದರೆ, ಏನು ಪವಾಡ ಮಾಡಿದೆಯಾ ಆ ಪಕ್ಷಿಗೆ, ಏನು ಮಾಡಿದೆ ಅಂತೇಳಿ. ಏನಂದರೆ ಇದು ಗಂಡು ಪಕ್ಷಿ, ಅದಕ್ಕೆ ಒಂದು ಹೆಣ್ಣು ಪಕ್ಷಿ ಅಂತಂದು ಕೊಟ್ಟೆ. ಅದು 2 ಸೇರಿದ ಮೇಲೆ ನಿನ್ನ ಗಲಾಟೆ ಅದು ಇದೆಲ್ಲ ಹೊರಟೋಯ್ತು, ಅದೆರಡು ಆರಾಮಾಗಿದೆ, ನೀನು ಚಿಂತೆ ಮಾಡಬೇಡ ಆ ಪಕ್ಷಿ ಬಗ್ಗೆ ಅಂತ ಹೇಳಿರೋದು ದರ್ಶನ್ ನನ್ನ ಹತ್ರ. ಎಸ್, ಹೀಗೆ ಇನ್ಸಿಡೆಂಟ್ಗಳು ಸಾಕಷ್ಟಿದೆ, ತುಂಬ ಇದೆ ಮಾತಾಡುವಂಥದ್ದು ದರ್ಶನ್ ಬಗ್ಗೆ. ದರ್ಶನ್ ಬಗ್ಗೆ ಮಾತಾಡಲಿಕ್ಕೆ ಇಂಥದ್ದೇ ಸಂದರ್ಭ ಬೇಕು, ಇಂಥದ್ದೇ ಕಾಲ ಬೇಕು, ಇಂಥದ್ದೇ ಟೈಮ್ ಬೇಕು ಅಂತ ಹಾಗೇನಿಲ್ಲ. ದರ್ಶನ್ ಬಗ್ಗೆ ಮಾತಾಡ್ತಾ ಹೋಗ್ಬೋದು. ನನ್ನ ದರ್ಶನ್ ಅವರ ಸಂಬಂಧ, ಒಡನಾಟ ಅದ್ಭುತವಾದ ದಿನಗಳು. ಇದು ಹೆಚ್ಚು ಅಂದರೆ ಎಷ್ಟು ವಿಶೇಷ ಅಂದರೆ, ನನಗೆ ಒಂದು ಸಲ ಜೈಲಿನಲ್ಲಿ ಭೇಟಿ ಆಗಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಅವರು ಏನು ಮಾಡಿದ ತೀರ್ಪು ಅದೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು, ನ್ಯಾಯಾಧೀಶರು ತೀರ್ಪು ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು. ಬಳ್ಳಾರಿ ಜೈಲಿಗೆ ಒಂದು ಸಲ ಹೋಗುವಂಥ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ನಾನು ಮತ್ತು ಸಂತೋಷ್ ಪೈ, ಅದೇ ನಾನು ಹೇಳಿದ ನನ್ನ ಗೆಳೆಯ ಪೊರ್ಕಿ ಪ್ರೊಡಕ್ಷನ್ ಅಸಿಸ್ಟೆಂಟ್, ಅವರು ಅದಕ್ಕೆ ಬೇಕಾದ ಪಾಸುಗಳು ಎಲ್ಲ ವ್ಯವಸ್ಥೆ ಮಾಡಿದರು. ನಾವು ಹೋಗೋದು ಅಂತ ನಿರ್ಧಾರ ಆಗಿತ್ತು, ಹೋಗೋ ವ್ಯವಸ್ಥೆನ ಮಾಡ್ಕೊಂಡಿದ್ದರು. ಆದರೆ ಅಷ್ಟರಲ್ಲೇ ಅವರು ಬೇಲ್ ತೊಗೊಂಡು ರಿಲೀಸ್ ಆಗಿ ಬಂದರು. ಆದ್ದರಿಂದ ಭೇಟಿ ಆಗಲಿಕ್ಕೆ ಆಗಿಲ್ಲ. ಬಟ್ ಇವಾಗ ಭೇಟಿ ಆಗೋದಂತೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನೋಡೋಣ, ಯಾವತ್ತೋ ಒಂದು ದಿವಸ ಭೇಟಿ ಸಂದರ್ಭ ಬಂದರೆ ಆಗ ದರ್ಶನ್ ಅವ್ರ ಹತ್ರ ಮಾತಾಡಿ ಇನ್ನಷ್ಟು ವಿಷಯ ನಿಮ್ಮ ಮುಂದೆ ಹೇಳಲಿಕ್ಕಿದೆ. ಸದ್ಯಕ್ಕೆ ಇಷ್ಟು ಸಾಕು. ಥ್ಯಾಂಕ್ ಯು, ನಮಸ್ಕಾರ.